ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ್ ಅಕಾಡೆಮಿ. ಗೈಸ್, ಲೈಕ್ ಈ ಒಂದು ಪಿಕ್ಚರ್ ನೋಡಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫೀಸ್ ಅಂತ ಏನು ಕೊಟ್ಟಿದ್ದಾರೆ. ಇವತ್ತು ಅದೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ. ಜುಲೈ 7th ಅಂತ ಡೇಟ್ ಅನೌನ್ಸ್ ಆಗಿದೆ. ಹಾಗೆ ಆಪ್ಷನ್ ಎಂಟ್ರಿ ಅಂತಂದರೆ ಏನು, ನೀವೀಗ KA ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆದರೆ ನಿಮಗೆ ಕೊಟ್ಟಿರ್ತಕ್ಕಂಥ ರಿಜಿಸ್ಟರ್ ID ಮತ್ತು ಆಮೇಲೆ ಲಾಗಿನ್ ID ಏನು ಕೊಟ್ಟಿದ್ದಾರಲ್ಲ ಅದರಿಂದ ಲಾಗಿನ್ ಆದ್ರಿ ಅಂತಂದರೆ ಫ್ರಮ್ 11 AM ಆನ್ ಜುಲೈ 7th ಟು ಜುಲೈ 5th 11 AM ವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಅಂದರೆ ಇವತ್ತಿಂದ ನಾಳೆ ನಾಡಿದ್ದು 2 ದಿನ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಏನು, ಪಬ್ಲಿಕೇಶನ್ ಆಫ್ ಮಾರ್ಕ್ಸ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಲ್ವಾ, ಮಿನಿಮಮ್ ಅಂದರೆ ಒಂದು 30 ಕಾಲೇಜಸ್ ಹಾಕಿ ನೀವು ನಿಮ್ಮ ಒಂದು ರ್ಯಾಂಕಿಂಗ್ ನೋಡ್ಕೊಂಬಿಟ್ಟು ಹಾಕಿ. ಸುಮ್ಮನೆ ಹಾಕಬೇಕು ಅಂತ ಹಾಕ್ಬೇಡಿ. ನಿಮ್ಮ ರ್ಯಾಂಕಿಂಗು ಯಾವ್ಯಾವ ಕಾಲೇಜಿಗೆಲ್ಲ ಸೂಟೇಬಲ್ ಇದೆ, ನೀವು ಯಾವ ಬ್ರಾಂಚಿಗೆ ಶಿಫ್ಟ್ ಆಗಬೇಕು ಅಂತಿದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಹಾಕಿ. ಹಾಗೆ ಮಾರ್ಕ್ ಅಲಾಟ್ಮೆಂಟ್ ಅಂತಂದ್ರೆ ಏನು, ನಿಮಗೆ ಈ ಕಾಲೇಜ್ ಸಿಗ್ಬೋದು ಅಂತ, ಅದೇ ಫೈನಲ್ ಅಲ್ಲ. ಮಾರ್ಕ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮಗೆ ಜುಲೈ 7th ಅವ್ರು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೆನ್ ಆಯ್ಕೆಯನ್ನು ಬದಲಾಯಿಸಲು ಅವಕಾಶ. ಅಂದರೆ ಈಗ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜಿನವರು ನಿಮಗೆ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಚಾಯ್ಸ್ ಇದೆ. ಅಂದರೆ ಅದನ್ನು ರೀಆರ್ಡರ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಅದನ್ನು ನೀವು ಜುಲೈ 8th ಮಾಡಬೇಕು. ಓಕೆ, ಜುಲೈ 7th 8th ನಿಮಗೆ ಅವಕಾಶ ಇರುತ್ತೆ. ದೆನ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ಏನು, ಜುಲೈ 9th ನಿಮಗೆ ರಿಯಲಾಗಿ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದು ಫೈನಲ್ ಆಗಿಬಿಡುತ್ತೆ ಆಫ್ಟರ್ 6 PM ಅಂತ ಹೇಳಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಏನು, ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು. ಅಂದರೆ 4 ಚಾಯ್ಸ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಗೆ ಹೋಗ್ತೀನಿ ಅಂತನೋ, ಅಥವಾ ಇಲ್ಲಿ ಸೆಕೆಂಡ್ ರೌಂಡಿಗೆ ಕಾಯ್ತೀನಿ ಅಂತನೋ, ಅಥವಾ ಸೀಟ್ನ ಹೋಲ್ಡಲ್ಲಿ ಇರ್ತೀವಿ ಅಂತನೋ, ಅದು ಚಾಯ್ಸ್ ಇರುತ್ತೆ. ಈಗಲೇ ತಲೆ ಕೆಡಿಸ್ಕೊಬೇಡಿ. ಫಸ್ಟು ಯಾವ ಕಾಲೇಜ್ ಸಿಗುತ್ತೆ ಅನ್ನೋದ್ರವರೆಗೂ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ದೆನ್ ಆಫ್ಟರ್ವರ್ಡ್ಸ್ ಏನು, 7th ಪಾಯಿಂಟ್ ಇರೋದಲ್ಲಿ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಚಲಾನ್ ಡೌನ್ಲೋಡ್ ಮಾಡುವುದು. ಅಂದರೆ ನೀವೀಗ ಫೀಸ್ ಕಟ್ಟಬೇಕಲ್ಲ, ಅದರದ್ದು ಚಲಾನ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದು ಡೇಟ್ಸ್ ಕೊಟ್ಟಿದ್ದಾರೆ, ಜುಲೈ 14th ಮೀನ್ಸ್ 10th 14th ಅಂತ ಅಂದ್ಬಿಟ್ಟು. ದೆನ್ ಫೀಸ್ ಪೇ ಮಾಡೋದು, ಶುಲ್ಕ ಪಾವತಿ ಮಾಡಬಹುದು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಏನಪ್ಪ ಅಂತಂದರೆ ಚಲಾನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಆಫ್ ಫೀಸ್ ಬೈ ಇದು ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ದೆನ್ ಲಾಸ್ಟ್ ಒನ್ ಏನು, ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳು ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಅಂದರೆ ನೀವು ನಮಗೆ ಈ ಕಾಲೇಜ್ ಲೈಕ್ ಆಗಿದೆ, ನಾವು ಫೀಸ್ ಪೇ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಓಕೆ, ಹಾಗೂ ಪ್ರವೇಶ ಪಡೆಯಲು ಕಾಲೇಜಿಗೆ ವರದಿ ಮಾಡುವುದು. ಕಾಲೇಜಿಗೆ ಹೋಗ್ಬಿಟ್ಟು ಆ ಕನ್ಫರ್ಮೇಷನ್ ಸ್ಲಿಪ್ನ ನೀವು ಕೊಡಬೇಕಾಗುತ್ತೆ. ಅದು ಯಾವಾಗ, ಜುಲೈ 11th 16th. ಓಕೆ, ಇಷ್ಟು ಪ್ರೊಸೀಜರ್ ಇದೆ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಿ. ಆಲ್ರೆಡಿ ನಾನು ಹೇಳಿದ್ದೀನಿ ಯಾವ ಊರಲ್ಲಿ ಓದಬೇಕು, ಹಾಗೆ ಯಾವ ಕಾಲೇಜಲ್ಲಿ ಓದಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ಓಕೆ, ಪದೇ ಪದೇ ಚೇಂಜಸ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಕೇರ್ಫುಲ್ಲಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.